ನಿಮಗೆ ಗೊತ್ತುಂಟಾ, ನಮ್ಮ ಆಚೆ ಮನೆ ವಿಮಲಕ್ಕನ ಮಗ ಸಂತು ಇದ್ದಾನಲ್ಲ, ಅವನು ನಿನ್ನೆ ಕಾಲೇಜಿಂದ ಸಂಜೆ ಬರುವಾಗ ಭಾರಿ ಬೇಸರದಲ್ಲಿ ಬರ್ತಿದ್ದಾಯ್ತಾ. ನಾನು ಕೇಳಿದೆ, ಎಂತಾಯ್ತಾ ಸಂತು, ಯಾಕ ಭಾರಿ ಬೇಸರದಲ್ಲಿದ್ದಿ? ಎಂತ ಇಲ್ಲ ಅಕ್ಕ, ಇವತ್ತು ಕಾಲೇಜಲ್ಲಿ ಇಡೀ ದಿನ ನಿಂತದ್ದು, ನಾನು ಹೊರಗೆ ನಿಂತದ್ದು ಗೊತ್ತುಂಟಾ. ಮತ್ತೆ ನನಗೆ ಊಟ ಕೂಡ ಇಲ್ಲ ಇವತ್ತು. ಎಂತಕ್ಕ ಸಂತು, ಏನಾಯ್ತು? ಎಂತ ಗೊತ್ತುಂಟಕ್ಕ, ನಿನ್ನೆ ಬೆಳಿಗ್ಗೆ ನಾನು ಬೇಗ ಹೊರಟದಲ್ಲ ಕಾಲೇಜಿಗೆ. ಹೌದು, ಕಾಲೇಜಿಗೆ ಬೇಗ ಹೊರಟು ಬಸ್ಸು ಕೂಡ ಬೇಗ ಸಿಕ್ಕಿದೆ ನನಗೆ. ನಾನು ಫಾಸ್ಟ್ ಇತ್ತಾಯ್ತಾ, ಬಸ್ಸು ಕೂಡ ಫಾಸ್ಟ್ ಇತ್ತು. ಮತ್ತೆ ನೋಡುವಾಗ ಅರ್ಧ ದಾರಿಯಲ್ಲಿ ಪೊಲೀಸ್ನವರೆಲ್ಲ ಸೇರಿ ನಮ್ಮನ್ನು ನಿಲ್ಲಿಸಿದಾಯ್ತಾ, ಬಸ್ಸು ನಿಲ್ಲಿಸಿದ್ದು. ಬಸ್ ನಿಲ್ಲಿಸಿ ಮತ್ತೆ ಅರ್ಧ ಗಂಟೆ 1 ಗಂಟೆ ಆದರೂ ಬಸ್ಸನ್ನು ಸೈಡಲ್ಲೇ ನಿಲ್ಲಿಸಿದ್ದು. ಎಲ್ಲ ಗಾಡಿಗಳನ್ನೆಲ್ಲ ಸೈಡಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ನೋಡುವಾಗ ಒಂದು ಗಾಡಿ ಝುಯ್ ಅಂತ ಹೋಯ್ತಾಯ್ತಾ, ಮತ್ತೆ ಇನ್ನೂ ಒಂದು 10 ಗಾಡಿ ಝುಯ್ 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 ಅಂತ ಹೋಯ್ತು. ನಾನು ಎಂತಪ್ಪ ಅಂತ ನೋಡುವಾಗ ಒಬ್ಬರು ಹೇಳಿದರು, ಓ ಮಿನಿಸ್ಟರ್ನವ್ರಿಗೆ ಹೋಗ್ಲಿಕ್ಕಿತ್ತು, ಹಾಗೆ ಇವರು ನಿಲ್ಲಿಸಿದಂತ. ಮತ್ತೆ ನೋಡುವಾಗ ಅವರು ಹೇಳುದು, ಅದು ಮಿನಿಸ್ಟರ್ನವ್ರಿಗೆ ಜೀವ ಬೆದರಿಕೆ ಎಲ್ಲ ಇರ್ತದಲ್ಲ, ಅದಕ್ಕೆ ನಮ್ಮನ್ನೆಲ್ಲ ಸೈಡಲ್ಲಿ ನಿಲ್ಲಿಸಿದ್ದು, ಇನ್ನು ಯಾರಾದರೂ ಎಂತಾದರೂ ಮಾಡಿದರೆ ಅಂತ. ನಾನು ಮನಸ್ಸಲ್ಲೇ ನೆನೆಸಿದೆ, ಈಗ ಇವರ ಜೀವ ಬೆದರಿಕೆ ಮಾತ್ರ, ನನ್ನದಾಗೆ ಅಲ್ಲ, ನನ್ನದೀಗ ಜೀವ ಹೋಗ್ತದೆ ಕಾಲೇಜಿಗೆ ಹೋದರೆ ಅಂತ. ಹಾಗೆ ಆಯ್ತಾ ಅಕ್ಕ. ಕಾಲೇಜಿಗೆ ಹೋಗುವಾಗ ಎಂತ ಎದುರಲ್ಲಿ ಪ್ರಿನ್ಸಿಪಾಲ್ ಸಿಗುದಾ? ಪ್ರಿನ್ಸಿಪಾಲ್ ಸಿಕ್ಕಿ, ನಿನ್ನದು ದಿನಾಲು ಇದೇ ಆಯಿತು, ದಿನಾಲು ನೀನು ಲೇಟಾಗಿ ಬರುವುದು, ಎಂಥದ ನಿನ್ನದು ನಾಟಕ? ಹೊರಗೆ ನಿಲ್ಲು ಇವತ್ತು ಒಳಗೆ ಹೋದರೆ ಜಾಗ್ರತೆ, ಊಟ ಕೂಡ ಇಲ್ಲ ನಿನಗೆ ಅಂತ. ನಾನು ಸಂಜೆವರೆಗೂ ಹೊರಗೇನೆ ಗೊತ್ತುಂಟ.